ಹರ ಹರ ಮಹದೇವ. ದೇವಿ, ಇಷ್ಟು ವರ್ಷದ ಪೂಜಾ ಫಲವು ಇಂದು ಫಲಿಸಿ ನಮ್ಮ ಸೀತೆಯನ್ನು ವರಿಸುವವನು ಪುರುಷೋತ್ತಮನೇ ಆಗಿರಬೇಕು ಎಂಬ ಕಾರಣಕ್ಕೆ ಇಲ್ಲಿಯವರೆಗೂ ಯಾರೂ ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗಿರಲಿಲ್ಲ. ಆದರೆ ಅದು ಅಯೋಧ್ಯ ರಾಮನಿಂದ ಸಾಧ್ಯ. ದೇವಿ, ಈಗಾಗಲೇ ಅಯೋಧ್ಯೆಯ ದಶರಥ ಮಹಾರಾಜರಿಗೆ ವಿಷಯವನ್ನೆಲ್ಲ ತಿಳಿಸಿ ಸೀತಾರಾಮರ ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ನಡೆಸಿಕೊಡಬೇಕೆಂದು ಆಹ್ವಾನವನ್ನು ಕೊಟ್ಟಿದ್ದರು. ಅವರೆಲ್ಲರೂ ಇಲ್ಲಿಗೆ ಬಂದು ಸೇರುವ ಮುನ್ನ ವಿವಾಹದ ಸರ್ವ ಸಿದ್ಧತೆಗಳು ನಡೆದವು. ನಮ್ಮ ಸೀತೆಯ ವಿವಾಹವು ಹಿಂದೆಂದೂ ಎಲ್ಲಿಯೂ ನಡೆದಿರಬಾರದು, ಹಾಗೆ ನಡೆಯಬೇಕು. ಮಹಾಪ್ರಭು, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸಿಗಾಗುತ್ತಿರುವ ಆನಂದಕ್ಕೆ ಚಿಕ್ಕ ಮಕ್ಕಳಂತೆ ಕುಣಿದು ಕುಪ್ಪಳಿಸಬೇಕು ಎನಿಸುತ್ತಿದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಶುಭ ದಿನ ಇದೀಗ ಬಂದಿದೆ. ಸೀತೆ, ನೀನೆಷ್ಟು ಭಾಗ್ಯಶಾಲಿ, ನೀನೆಷ್ಟು ಪುಣ್ಯಶಾಲಿ. ಗುಣವಂತನು, ವೀರನು, ಸುಲಕ್ಷಣನೂ ಆದ ಪತಿಯನ್ನು ಪಡೆಯುತ್ತಿರುವೆ. ದೇವಿ, ಸೀತೆ ಮಾತ್ರವಷ್ಟೇ ಭಾಗ್ಯಶಾಲಿಯಲ್ಲ, ಪುರುಷೋತ್ತಮನನ್ನು ಪತಿಯಾಗಿ ಇವಳು ಪಡೆದಂತೆ ರಾಮಚಂದ್ರನನ್ನು ಅಳಿಯನನ್ನಾಗಿ ಪಡೆದ ನಾವುಗಳು ಭಾಗ್ಯಶಾಲಿಗಳೇ ಅಲ್ಲವೇ? ಸೀತೆ, ರಾಮಚಂದ್ರನ ಸುರಸುಂದರ ರೂಪವನ್ನು ಸ್ವಲ್ಪವಾಗಿ ವರ್ಣಿಸಿ ಹೇಳಲೇನು? ತಂದೆಯವರೇ, ತಮಗೆ ಆಶ್ರಮ ಬೇಡ. ಹೌದು ಮಹಾಪ್ರಭು, ಪ್ರಪಂಚದಲ್ಲಿರುವ ಚೆಲುವನ್ನೆಲ್ಲ ಶ್ರೀರಾಮಚಂದ್ರನಲ್ಲಿ ನಮ್ಮ ಸೀತೆ ಈಗಾಗಲೇ ಕಲ್ಪಿಸಿಕೊಂಡಿರಬಹುದು. ಅದರ ಮುಂದೆ ನೀವು ಎಷ್ಟು ಹೊಗಳಲು ಸಾಧ್ಯ? ನಿಜದೇ, ನಿನ್ನ ಮಾತಿನಿಂದ ಆ ಸೀತಾಪತಿಯನ್ನು ಹೊಗಳಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನೇ ಬರಬೇಕು. ನಮ್ಮಿಂದೆಲ್ಲಿ ಸಾಧ್ಯ? ಮಾತಾಶ್ರೀ, ಸಹೋದರಿಯರು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ ಪುತ್ರಿ. ಹಾ, ವಿವಾಹವಾದ ಮೇಲೆ ಇವರು ನಿನಗಾಗಿ ಕಾಯುವುದಿಲ್ಲ, ಆಗ ಕಾಯುವುದು ರಾಮಚಂದ್ರನೇ ತಾನೇ. ರಾವಣೇಶ್ವರರಿಗೆ ಪ್ರಣಾಮಗಳು. ಮಾರೀಚ, ಸರಿಯಾದ ಸಮಯಕ್ಕೆ ಬಂದೆ. ನಾನು ಅಂದು ಕಿಡಿ ಎಂದು ಭಾವಿಸಿದ್ದು ತಪ್ಪಾಯಿತು. ಈಗ ಆ ಕಿಡಿಯೇ ಕಾಳ್ಗಿಚ್ಚಾಗಿ ನನ್ನನ್ನು ಸುಡುತ್ತದೆ ಎಂದು ನಾನು ಭಾವಿಸಿರಲಿಲ್ಲ. ಆ ವಿಷಯ ಕೇಳಿದಾಗಲಿಂದ ನನ್ನ ಒಡಲಲ್ಲಿ ಬೆಂಕಿ ಹಾಕಿದಂತಾಗಿದೆ. ಹೌದು ಪ್ರಭು, ನಾನು ನೆಮ್ಮದಿಯನ್ನು ಕಳೆದುಕೊಂಡಿದ್ದೇನೆ. ಭಯದಿಂದ ಕಂಪಿಸುತ್ತಿದ್ದೇನೆ. ಇಂದಿಗೆ ಅವನು ಇನ್ನೂ ಬೃಹತ್ತಾಗಿ ಬೆಳೆದು ನಮ್ಮಗಳ ನಾಶಕ್ಕೆ ಕಾರಣವಾಗುವನೋ ಎಂದು ಭಯಪಡುತ್ತಿದ್ದೇನೆ. ನೀನು ಯಾರ ವಿಷಯವನ್ನು ಮಾತನಾಡುತ್ತಿರುವೆ? ನನ್ನ ತಾಯಿ ತಾಟಕಿಯನ್ನು ಕೊಂದ ರಾಮನ ಬಗ್ಗೆ, ಸುಬಾಹುವನ್ನು ಕೊಂದ ದಶರಥ ಪುತ್ರನ ಬಗ್ಗೆ, ಒಂದೇ ಬಾಣದಿಂದ ನನ್ನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದ ಆ ರಾಮನ ಬಗ್ಗೆ. ಸಾಕು ಸಾಕು. ರಾಮ ರಾಮ ರಾಮ, ನಾನು ಎತ್ತಲಾಗದ ಬಿಲ್ಲನ್ನು ಎತ್ತಿದನಂತೆ. ನನಗಿಂತ ಅವನು ಪರಾಕ್ರಮಶಾಲಿ ಎಂದು ತ್ರಿಲೋಕವೇ ಕೊಂಡಾಡುವುದನ್ನು ಕೇಳಿ ಕ್ಷಣ ಮಾತ್ರವೂ ಸಹಿಸಲಾಗದೆ ಅಗ್ನಿ ಪಂಜರದಲ್ಲಿ ನಿಂತಿದ್ದೇನೆ. ಪ್ರಭು, ನಮ್ಮಿಬ್ಬರ ಸಂಕಟವೂ ಒಂದೇ ಆಗಿದೆ. ಅದಕ್ಕೆ ಕಾರಣವೂ ಒಬ್ಬನೇ ಆಗಿದ್ದಾನೆ.
ಅವನನ್ನು ದಮನೆ ಮಾಡದೆ ಬಿಟ್ಟರೆ ನಮ್ಮಗಳ ನಾಶ ಖಂಡಿತ. ಇಲ್ಲ, ಸಾಧ್ಯವಿಲ್ಲ. ಹಾಗಾಗುವುದಕ್ಕೆ ಮುನ್ನ ಆ ರಾಮನು ನಾಶವಾಗಬೇಕು, ಆ ಜನಕನು ನಾಶವಾಗಬೇಕು, ಆ ಮಿಥಿಲೆಯು ನಿರ್ನಾಮವಾಗಬೇಕು. ಮಾರೀಚ, ನಮ್ಮ ಸಕಲ ಬಲಗಳನ್ನು ಒಟ್ಟುಗೂಡಿಸು. ಮಿಥಿಲೆಯ ಮೇಲೆ ಆಕ್ರಮಣ ಮಾಡೋಣ, ದಮನ ಮಾಡೋಣ. ನಿಲ್ಲು ಅಗ್ರಜ, ನಿಲ್ಲು. ಆವೇಶದ ಕತ್ತಿ ಹಿಡಿದು ಅವಿವೇಕದಲ್ಲಿ ನಿನ್ನ ಕತ್ತನ್ನು ನೀನೇ ಕತ್ತರಿಸಿಕೊಳ್ಳಬೇಡ. ಸ್ವಲ್ಪ ತಾಳು, ಯೋಚಿಸು. ಭೀಷಣ, ನನ್ನನ್ನೀಗ ತಡೆಯಬೇಡ. ನನ್ನ ಕ್ರೋಧಾಗ್ನಿಗೆ ಮಿಥಿಲೆಯು ಸುಟ್ಟು ಭಸ್ಮವಾಗಬೇಕು. ಅದಕ್ಕೆ ಮುನ್ನ ನಾನು ಹೇಳುವುದು ಒಂದೆರಡು ಮಾತುಗಳನ್ನು ಸರಿಯಾಗಿ ಕೇಳು. ಆಮೇಲೆ ನಿನಗಿಷ್ಟ ಬಂದಂತೆ ಮಾಡು. ನಿನ್ನ ಸೋದರನಾಗಿ, ನಿನ್ನ ಆಪ್ತ ಸಚಿವನಾಗಿ ನಾನು ಹೇಳುವ ಮಾತುಗಳನ್ನು ನೀನು ಕೇಳಲೇಬೇಕು. ಅದೇನೆಂದು ಬೇಗ ಹೇಳು. ಹೇಳುತ್ತಾನೆ, ಕುಳಿತುಕೊಂಡು ಸಮಾಧಾನವಾಗೂ ಕೇಳುವೆಯಂತೆ. ಬಾ ಮಾರೀಚ, ನೀನು ಬಾ. ಶತಕೀರ್ತಿ, ಮಾಂಡವಿ, ನೋಡಿದಿರಾ? ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ತೊಡಿಸಲು ಈಗಲೇ ಹೂಮಾಲೆಯನ್ನು ಸಿದ್ಧಪಡಿಸುತ್ತಿರುವುದು. ನಾನು ಈ ಮಾಲೆಯನ್ನು ದೇವರ ಪೂಜೆಗೆ ಸಿದ್ಧಪಡಿಸುತ್ತಿರುವೆ. ನಿಜ ನಿಜ, ದೇವರ ಪೂಜೆಗೆ ನಾವು ಒಪ್ಪುತ್ತೇವೆ. ಆದರೆ ಅಮ್ಮ ಉಪದೇಶ ಮಾಡಿದಂತೆ ದೇವರೇ ಪತಿ, ಪತಿಯೇ ದೇವರಲ್ಲವೇ? ಆದರೆ ಸೀತಾ ಸಹೋದರಿಯ ಪತಿದೇವರು ಹೇಗಿದ್ದಾರೆಂದು ನಿಮಗೆಲ್ಲ ಗೊತ್ತಿದೆಯೇ? ಓಹೋ, ಗೊತ್ತಿದೆ. ನಮ್ಮ ಸಹೋದರಿ ಸೀತೆ ಈ ಹೂಮಾಲೆಯನ್ನು ಆ ದೇವರ ಕೊರಳಿಗೆ ತೊಡಿಸುವುದು ಕಷ್ಟವಾಗಬಹುದು. ಏಕೆ ಏಕೆ ಕಷ್ಟವಾಗುವುದು? ಏಕೆಂದರೆ ನಮ್ಮ ಸಹೋದರಿಯನ್ನು ವರಿಸಲಿರುವ ಆ ದೇವರು ತೆಂಗಿನ ಮರದಷ್ಟು ಎತ್ತರವಾಗಿದ್ದಾರಂತೆ. ಹೌದು ಹೌದು, ಅಜಾನುಬಾಹುವಂತೆ. ಸಹೋದರಿ, ತಮ್ಮ ಪತಿದೇವರು ಇವರು ಹೇಳಿದ ಹಾಗೆ ಇದ್ದಾರೆಂದು ಬೇಸರವಾಗುತ್ತಿದೆಯೇ? ಇಲ್ಲ ಇಲ್ಲ, ಯಾವ ಬೇಸರವೂ ಇಲ್ಲ. ಅವರು ನನ್ನನ್ನು ಪರಾಕ್ರಮದಿಂದ ಗೆದ್ದಿದ್ದಾರೆ. ಪರಾಕ್ರಮಕ್ಕೆ ರೂಪವೇ ಇಲ್ಲ. ಗುಣಗಳನ್ನು ಮೆಚ್ಚಿದವರು ರೂಪವನ್ನು, ರೂಪದ ಕುಂದುಕೊರತೆಗಳನ್ನು ಲೆಕ್ಕಿಸುವುದೇ ಇಲ್ಲ. ಓಹೋ, ಸಹೋದರಿ ಸೀತೆ ಈಗಲೇ ಪತಿಯ ಗುಣಗಳ ಬಗ್ಗೆ ಆರಾಧಿಸುತ್ತಿರುವೆಯಾ? ಹಾಗಿದ್ದ ಮೇಲೆ ನಾವೇಕೆ ತಿಳಿಯದ ವಿಚಾರಗಳನ್ನು ಹೇಳಬೇಕು? ನಮಗೆ ತಿಳಿದು ಬಂದ ವಿಚಾರವನ್ನು ಹೇಳುವುದಾದರೆ ಸಹೋದರಿಯ ಪತಿದೇವರ ಲಕ್ಷಣವನ್ನು ವರ್ಣಿಸಲು ಪದಗಳೇ ಇಲ್ಲವಂತೆ. ಇಷ್ಟು ಸಾಕು. ನಮ್ಮ ಸಹೋದರಿ ಸೀತೆ ತಮ್ಮ ಪತಿದೇವರ ಗುಣಗಳ ಬಗ್ಗೆ ಹೇಗೆ ಬೇಕಾದರೂ ಊಹಿಸುತ್ತಾ ಮಾಲೆಯನ್ನು ಕಟ್ಟುತ್ತಿರಲಿ. ನಾವು ಹೂಗಳನ್ನು ತಂದುಕೊಡೋಣ, ಬನ್ನಿ. ಅಯ್ಯ ದ್ವಾರಪಾಲಕನೇ, ಮಹಾರಾಜರಿಗೆ ಜಯವಾಗಲಿ. ಜನಕರಾಜನ ಸಂದೇಶವನ್ನು ನಿಮ್ಮ ಪ್ರಭುಗಳಿಗೆ ತಿಳಿಸಲು ಆಗಮಿಸಿದ್ದೇನೆ. ಈ ಕೂಡಲೇ ಅವರನ್ನು ಭೇಟಿಯಾಗಬೇಕು. ಅಯ್ಯ ದೂತರೆ, ಮಹಾರಾಜರನ್ನು ಭೇಟಿಯಾಗಲು ಈಗ ಉಚಿತ ಸಮಯವಲ್ಲ. ನಿಮ್ಮಂಥ ದೂತರನ್ನು ಭೇಟಿಯಾಗುವುದಕ್ಕೆ ಬೇರೆ ವೇಳೆಯನ್ನು ನಿಗದಿಪಡಿಸಿದ್ದಾರೆ. ಆಗ ನೀನು ಬಂದರೆ ಉತ್ತಮ. ಅಯ್ಯ ದ್ವಾರಪಾಲಕನೇ, ನಿನ್ನ ಸ್ವಾಮಿ ನಿಷ್ಠೆಯನ್ನು ನಾನು ಮೆಚ್ಚಿದೆ. ಅತ್ಯಂತ ಮಹತ್ವದ ವಿಚಾರವಾದ್ದರಿಂದ ನಾನು ಈ ಕೂಡಲೇ ನಿಮ್ಮ ಪ್ರಭುಗಳನ್ನು ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿದು ನಮ್ಮ ಜನಕ ಮಹಾರಾಜರಿಗೆ ತಿಳಿಸಬೇಕು. ಈ ಕೂಡಲೇ ನಿಮ್ಮ ಪ್ರಭುಗಳಿಗೆ ನಾನು ಬಂದಿರುವ ವಿಚಾರವನ್ನು ತಿಳಿಸು. ಭೇಟಿಯಾದರೆ ಆಗಲಿ, ಕಾಯಬೇಕೆಂದರೂ ಕಾಯುತ್ತೇನೆ. ಆಯಿತು, ತಮ್ಮ ವಿಚಾರವನ್ನು ಪ್ರಭುಗಳ ಹತ್ತಿರ ತಿಳಿಸುತ್ತೇನೆ. ಅಲ್ಲಿಯವರೆಗೂ ತಾವು ಇಲ್ಲಿಯೇ ಇರಿ. ಕೌಸಲ್ಯ, ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ತಿಳಿಸಿದಂತೆ ರಾಮಚಂದ್ರನೀಗ ಮಿಥಿಲೆಯಲ್ಲಿ ಶಿವಧನುಸ್ಸನ್ನು ಭಂಗ ಮಾಡಿ ತನ್ನ ಪರಾಕ್ರಮವನ್ನು ತೋರಿಸಿದ್ದಾನೆ. ಸ್ವಯಂವರದ ನಿರ್ಧಾರದಂತೆ ಜನಕ ಮಹಾರಾಜರ ಮಗಳಾದ ಸೀತೆಯನ್ನು ರಾಮಚಂದ್ರನಿಗೆ ಕೊಟ್ಟು ವಿವಾಹ ಮಾಡಬೇಕಷ್ಟೇ. ಜನಕ ಮಹಾರಾಜರು ನಮ್ಮನ್ನು ಮಿಥಿಲೆಗೆ ಆಹ್ವಾನಿಸಬೇಕಲ್ಲವೇ? ನಿಜ ರಾಣಿ,
ಜನಕ ಮಹಾರಾಜರ ಆಹ್ವಾನವನ್ನೇ ನಾನು ನಿರೀಕ್ಷಿಸುತ್ತಾ ಇದ್ದೇನೆ. ಖಂಡಿತ ನಮ್ಮ ರಾಮಚಂದ್ರನ ವಿವಾಹವು ಮಿಥಿಲಾ ನಗರಿಯಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ವೈಭವದಿಂದ ನಡೆಯುತ್ತದೆ ಎಂಬ ಭರವಸೆ ನನಗಿದೆ. ಏನಾಯ್ತು ಪ್ರಭು? ನಿಮ್ಮ ಭರವಸೆಗೆ ಅಡ್ಡಿಯಾದರೂ ಏನು? ಏಕೆ ಚಿಂತಿಸುತ್ತಿರುವಿರಿ? ಕೈಕೇಯಿಯ ವರ್ತನೆಯೇ ನನ್ನನ್ನು ಚಿಂತೆಗೀಡು ಮಾಡಿರುವುದು. ಪ್ರಭು, ರಾಮ ರಾಕ್ಷಸ ಸಂಹಾರ ಮಾಡಿದ, ರಾಮ ಯಜ್ಞದಲ್ಲಿ ನೆರವಾದ, ರಾಮ ಸ್ವಯಂವರದಲ್ಲಿ ಗೆದ್ದನೆಂದು ಅವನಿಗೆ ವಿಶೇಷ ಪುರಸ್ಕಾರ, ನಂತರ ವಿವಾಹ, ತದನಂತರ ಪಟ್ಟಾಭಿಷೇಕ. ಈ ರೀತಿ ನಡೆದು ನನ್ನ ಮಗ ಭರತ ನಿರ್ಲಕ್ಷಿತನಾಗುವುದು ನನಗಿಷ್ಟವಿಲ್ಲ. ರಾಮನಿಗೆ ಆದದ್ದು ಭರತನಿಗೂ ಆಗಬೇಕು. ಭರತನಿಗೆ ಸಿಗದ ಭಾಗ್ಯ ರಾಮನಿಗೆ ಸಿಕ್ಕು ನನ್ನ ಮಗ ಭರತ ನಿರ್ಭಾಗ್ಯ ನೆನೆಸಿಕೊಳ್ಳುವುದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ನಿನ್ನ ಚಿಂತೆ ಏನೆಂದು ನನಗೀಗ ಅರ್ಥವಾಯಿತು. ಆ ವಿಚಾರವಾಗಿ ನೀನಿನ್ನು ಚಿಂತಿಸದಂತೆ ನಾನು ನೋಡಿಕೊಳ್ಳುತ್ತೇನೆ. ರಾಮಚಂದ್ರನಿಗೆ ಸರಿಸಾಟಿಯಾಗಿ ಭರತನಿರಬೇಕು. ರಾಮಚಂದ್ರನಿಗೆ ಉಂಟಾಗುವ ಯೋಗಗಳೆಲ್ಲ ಭರತನಿಗೂ ಲಭ್ಯವಾಗಬೇಕು ಎಂದು ಹಠ ಹಿಡಿದಿದ್ದಾನೆ. ರಾಮಚಂದ್ರ ಸ್ವಯಂವರವನ್ನು ಗೆದ್ದು ವಿವಾಹವಾಗುವುದೇನೋ ಸರಿ, ಆದರೆ ಭರತನಿಗೂ ವಿವಾಹವಾಗಬೇಕು. ರಾಮಚಂದ್ರನಿಂದ ನಿನಗುಂಟಾಗುವ ಸಂತೋಷ ಸಂಭ್ರಮಗಳೆಲ್ಲ ಭರತನಿಂದ ತನಗೂ ಸಿಗಬೇಕು ಎಂದು ಒತ್ತಾಯಿಸುತ್ತಿದ್ದಾನೆ. ಇದು ಹೇಗೆ ಸಾಧ್ಯ ಕೌಸಲ್ಯ? ರಾಮಚಂದ್ರ ಹಿರಿಯ ಪುತ್ರ, ಅವನ ಸಾಮರ್ಥ್ಯವೇ ಬೇರೆ. ಭರತನನ್ನು ರಾಮನನ್ನು ಒಂದು ತಕ್ಕಡಿಯಲ್ಲಿ ತೂಗಿದರೆ ಅದು ಸಮವಾಗಿ ತೂಗುವುದೇ? ಇದೇ ನನ್ನನ್ನು ಚಿಂತೆಗೀಡು ಮಾಡಿ. ಇವರ ವಿವಾಹಕ್ಕೆ ಅವಳಿಂದ ಏನಾದರೂ ಅಡ್ಡಿ ಆತಂಕಗಳು ಬರಬಹುದೇನೋ ಎಂದು ನಾನು ಆತಂಕ ಪಡುತ್ತಿದ್ದೇನೆ. ಪ್ರಭು, ನೀವು ಈ ರೀತಿ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ಕೈಕೇಯಿಯಲ್ಲಿ ಸ್ವಲ್ಪ ದುಡುಕು ಸ್ವಭಾವವಿದೆಯೇ ಹೊರತು ಅವಳು ಕೆಟ್ಟವಳೇನಲ್ಲ. ನೀವು ಸಮಾಧಾನದಿಂದ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರೆ ಅವಳು ನಿಮ್ಮ ಮಾತನ್ನು ಕೇಳುತ್ತಾಳೆ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ಮಹಾರಾಜರಿಗೆ ಪ್ರಣಾಮಗಳು. ಪ್ರಭುಗಳು ನನ್ನನ್ನು ಕ್ಷಮಿಸಬೇಕು. ಮಿಥಿಲಾನಗರದಿಂದ ದೂತನೊಬ್ಬನು ಸಂದೇಶವನ್ನು ಹೊತ್ತು ತಂದಿದ್ದಾನೆ. ತಮ್ಮನ್ನು ತುರ್ತಾಗಿ ಕಾಣಲೇಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. ಏನು, ಮಿಥಿಲೆಯಿಂದ ಸಂದೇಶವೇ? ಅವರನ್ನು ಸಭಾಗೃಹದಲ್ಲಿ ಕುಳ್ಳಿರಿಸಿ, ನಾನು ಈಗಲೇ ಬರುತ್ತೇನೆ. ಆಗಲಿ ಪ್ರಭು. ಕೌಸಲ್ಯ, ನಾವು ನಿರೀಕ್ಷಿಸುತ್ತಿದ್ದ ಜನಕ ಮಹಾರಾಜನಿಂದ ಬರೆಸಬೇಕಾದ ಸಂದೇಶವನ್ನು ಈತನೇ ತಂದಿರಬೇಕು. ನಾನು ಈಗಲೇ ಹೋಗಿ ಮಾತನಾಡಿಕೊಂಡು ಬರುತ್ತೇನೆ. ಆಗಲಿ. ಭಗವಂತ, ನನ್ನ ಮಗನ ಕಲ್ಯಾಣಕ್ಕೆ ಯಾರಿಂದಲೂ ಯಾವ ತೊಂದರೆಯೂ ಬರದಂತೆ ನೀನೇ ನೋಡಿಕೊಳ್ಳಬೇಕು. ನಿಮ್ಮ ಸಿಟ್ಟು, ಆಕ್ರೋಶ, ಆವೇಶ ಎಲ್ಲವೂ ನನಗೂ ಅರ್ಥವಾಗುತ್ತದೆ. ನಾವು ಯಾವುದಾದರೂ ವಿಚಾರದಲ್ಲಿ ಸೋತಾಗ ನಿರಾಶೆ ಉಂಟಾಗುವುದು ಸಹಜ. ಆ ನಿರಾಶೆ ರೋಷಕ್ಕೆ ಬದಲಾಗುವುದೂ ಸಹಜ. ನಮಗೆ ವಿರುದ್ಧವಾದವನು ನಾವು ಸೋತ ವಿಚಾರದಲ್ಲಿ ಗೆದ್ದಾಗ ನಮ್ಮ ರೋಷ ಅವನ ವಿರುದ್ಧ ಕ್ರೋಧವಾಗಿ ಬದಲಾಗುವುದು ಸಹಜ. ಆದರೆ ಈ ಸಹಜ ಗುಣಗಳನ್ನು ಸಂಯಮದಿಂದ, ವಿವೇಕದಿಂದ ನಮ್ಮ ಅಧೀನಗೊಳಪಡಿಸಿ ಸೂಕ್ತ ನಿರ್ಧಾರ ಮಾಡುವುದು ಬುದ್ಧಿವಂತರ ಸಹಜ ಗುಣ. ನಾವು ನಿಜವಾಗಲೂ ಬುದ್ಧಿವಂತರಾದರೆ ಕ್ರೋಧವನ್ನು ಹಿಡಿತದಲ್ಲಿಟ್ಟುಕೊಂಡು ಗೆಲ್ಲುತ್ತೇವೆ. ಇಲ್ಲದಿದ್ದರೆ ಕ್ರೋಧಕ್ಕೆ ಬಲಿಯಾಗುತ್ತೇವೆ. ಸಾಕು ಸಾಕು. ಏನು ಏನು ನಿನ್ನ ಮಾತಿನ ಅರ್ಥ? ನಾವು ನಮ್ಮ ಕ್ರೋಧದಿಂದ ಶತ್ರುಗಳನ್ನು ಬಲಿಯಾಗಿಸುತ್ತೇವೆ ಹೊರತು ನಾವು ಬಲಿಯಾಗುವುದಿಲ್ಲ. ಕ್ರೋಧವಿಲ್ಲದಿದ್ದರೆ, ರೋಷಾವೇಶಗಳನ್ನು ಮೆರೆಯದಿದ್ದರೆ ಶತ್ರುಗಳನ್ನು ನಿಗ್ರಹ ಮಾಡುವುದು ಸಾಧ್ಯವಿಲ್ಲ. ಮಾರೀಚ,
ಬರೀ ಕ್ರೋಧ ರೋಷ ವೇಷಗಳೊಂದೇ ಶತ್ರುಗಳನ್ನು ನಿಗ್ರಹಿಸಲಾರೆವು. ಕೋಪಗೊಂಡ ಗೂಳಿ ಬೆಟ್ಟವನ್ನು ತಿವಿದರೆ ಮುರಿಯುವುದು ಅದರ ಕೊಂಬೆ ಹೊರತು ಬೆಟ್ಟವಲ್ಲ. ಶತ್ರುಗಳನ್ನು ಗೆಲ್ಲಲು ಬೇಕಾಗಿರುವುದು ಶಕ್ತಿ ಮಾತ್ರ. ವಿಭೀಷಣ, ನನ್ನನ್ನು ಶಕ್ತಿಹೀನನೆಂದು ಭಾವಿಸಿದೆಯಾ? ನನ್ನ ಪೂರ್ವ ಪರಾಕ್ರಮಗಳು ನಿನಗೆ ತಿಳಿದಿಲ್ಲವೇ? ದೇವತೆಗಳನ್ನು ಗೆದ್ದಿಲ್ಲವೇ? ಯಮನನ್ನು ಮಣಿಸಿಲ್ಲವೇ? ನಿಜ, ಅದೆಲ್ಲವೂ ನಿಜ. ಆದರೆ ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಎತ್ತಲಾಗದೇ ಇದ್ದದ್ದು ನಿಜವಲ್ಲವೇ? ಈ ಮಾರೀಚ ರಾಮ ಬಾಣವನ್ನು ಎದುರಿಸದೆ ಸೋತದ್ದು ನಿಜವಲ್ಲವೇ? ರಾಮನ ಬಲವೇನೆಂಬುದು ನಿಮಗೀಗಾಗಲೇ ತಿಳಿದಿದ್ದರೂ ಕೂಡ ಮಿಥಿಲೆಯನ್ನು ಆಕ್ರಮಿಸುವುದು ಅವಿವೇಕವಲ್ಲವೇ? ವಿಭೀಷಣ, ರಾಮ ಇನ್ನು ನನ್ನ ಮುಖಾಮುಖಿಯಾಗಿಲ್ಲ. ಆ ರಾಮನನ್ನು ಸೋಲಿಸುವುದು ಅಸಾಧ್ಯ ಎಂದು ನನಗನಿಸಿಲ್ಲ. ಹಳೆಯ ಧನುಸ್ಸನ್ನು ಮುರಿಯುವುದಕ್ಕೂ ಈ ರಾವಣನನ್ನು ಗೆಲ್ಲುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ರಾವಣೇಶ್ವರರು ಯುದ್ಧ ಮಾಡಿದ್ರೆ ಅವರೆಲ್ಲರಿಗೂ ಸೋಲಾಗುವುದು ಖಂಡಿತ. ಧರ್ಮ ಇದ್ದ ಕಡೆ ದುರ್ಬಲರು ಬಲವಂತರಾಗಿರುತ್ತಾರೆ. ಇನ್ನು ಬಲವಂತರಾಗಿದ್ದವರೇ ಧರ್ಮದಿಂದಿದ್ದರೆ ಅವರನ್ನು ಯಾವ ದೊಡ್ಡ ಶಕ್ತಿಯೂ ಗೆಲ್ಲಲಾಗುವುದಿಲ್ಲ. ಏನು? ಶತ್ರುಗಳು ನಮಗಿಂತ ಬಲಿಷ್ಠರೆಂದೇ ನಿನ್ನ ಮಾತಿನ ಅರ್ಥ? ಧರ್ಮ ಎಲ್ಲಕ್ಕಿಂತ ಬಲಿಷ್ಠ. ಧರ್ಮ ಯಾರಲ್ಲಿದೆಯೋ ಅವರು ಎಲ್ಲರಿಗಿಂತ ಬಲಿಷ್ಠ ಎಂದು. ರಾಮ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದರೆ ಅದು ಧರ್ಮ. ಅದನ್ನು ಸಹಿಸದೆ ನೀವು ಆಕ್ರಮಣ ಮಾಡಿದರೆ ಅದು ಅಧರ್ಮ. ರಾಮ ವಿಶ್ವಾಮಿತ್ರ ಯಜ್ಞವನ್ನು ರಕ್ಷಿಸಿದ್ದು ಧರ್ಮ. ಆ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡಿದ್ದು ನಿಮ್ಮ ಅಧರ್ಮ. ಬತ್ತಳಿಕೆಯಲ್ಲಿ ಅಧರ್ಮದ ಬಾಣಗಳನ್ನು ತುಂಬಿಕೊಂಡು ಧರ್ಮಾತ್ಮರ ವಿರುದ್ಧ ಪ್ರಯೋಗಿಸುವುದು ಒಂದೇ, ಮರದ ಮೇಲೆ ನಿಂತು ಬುಡ ಕಡಿಯುವುದೂ ಒಂದೇ. ನೀವೇ ಆಲೋಚಿಸಿ. ಯಾವ ತಪ್ಪುಗಳನ್ನೂ ಮಾಡದ ರಾಮ, ಜನಕ, ವಿಶ್ವಾಮಿತ್ರರ ವಿರುದ್ಧ ಯುದ್ಧ ಮಾಡಿದರೆ ನಿಮಗೆ ಸಿಗುವುದು ಗೆಲುವಲ್ಲ, ಲೋಕನಿಂದನೆ ಮತ್ತು ಸೋಲು. ಮಾರೀಚ, ಸಾಮಾನ್ಯ ಮಾನವರಾದ ರಾಮನ ಮೇಲೆ ಯುದ್ಧಕ್ಕೆ ಹೋಗುವುದು ನಮ್ಮ ಘನತೆಯಲ್ಲ. ಅವನೇ ಎದುರು ಬಂದು ನಿಂತಾಗ ನಮ್ಮೆಲ್ಲ ರೋಷವನ್ನು ತೀರಿಸಿಕೊಳ್ಳೋಣ. ಅರಮನೆಯ ಮಹಾರಾಣಿಯಾಗಿ ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನಾನು ಏನನ್ನೋ ಯೋಚಿಸುತ್ತಿಲ್ಲ ಸೀತೆ. ಇಂತಹ ಮಂಗಳಕರವಾದ ವಿಚಾರವನ್ನು ನಿಮ್ಮಿಂದ ನಮ್ಮ ಮಹಾರಾಜರಿಗೆ ತಿಳಿಸುವ ಕಾರ್ಯ ನನ್ನ ಪೂರ್ವಾರ್ಜಿತ ಪುಣ್ಯವೆಂದು ಭಾವಿಸುತ್ತೇನೆ. ನಿಮ್ಮ ಮುಖಾರವಿಂದಗಳನ್ನು ಗಮನಿಸುತ್ತಿದ್ದರೆ ಯಾವುದೋ ಆತಂಕ ತಮ್ಮನ್ನು ಕಾಡುತ್ತಿರುವ ಹಾಗಿದೆ. ನಾವು ಜನಕ ಮಹಾರಾಜರಿಂದ ನಿರೀಕ್ಷಿಸಿದ್ದ ಸಂದೇಶ ಬಂದಾಗಿದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.